ಜನರ ಕುಂದು ಕೊರತೆಗಳ ಬಗ್ಗೆ ಚರ್ಚೆಯಾಗಬೇಕಾಗಿದ್ದಂತಹ ಒಂದು ಸಭೆ ಅಧಿಕಾರಿಗಳ ಒಂದು ವೆಕೇಷನ್ ಮೀಟಿಂಗ್ ಆಗಿರುವಂಥದ್ದು ಕಂಡುಬಂದಿದೆ. ಕೆಡಿಪಿ ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲ್ನಲ್ಲಿ ಫುಲ್ ಬ್ಯುಸಿಯಾಗಿದ್ದರು. ಕೆಲವರು ತಮ್ಮ ಮನೆಯಾಕೆ ಜೊತೆಗೆ ಚಾಟಿಂಗ್ ಮಾಡ್ತಾ ಇದ್ರೆ, ಇನ್ನೂ ಕೆಲವರು ಜೋಕ್ ಮೆಸೇಜ್ಗಳನ್ನು ಕಳಿಸೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರು. ಬೀದರ್ನ ಔರಾದ್ ತಾಲೂಕು ಮಟ್ಟದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯ ಕಂಡುಬಂದಿದೆ. ಇನ್ನು ಶಾಸಕ ಪ್ರಭು ಚವ್ಹಾಣ್ ಅವರು ಕೂಡ ಈ ಮೀಟಿಂಗ್ನಲ್ಲಿ ಇದ್ದರು. ಶಾಸಕರ ಎದುರಲ್ಲೇ ಪ್ರತಿಯೊಬ್ಬ ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿಯಾಗಿರುವಂಥದ್ದು ಕಂಡುಬಂದಿದೆ. ಶಾಸಕ ಪ್ರಭು ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು ಸಭೆ. ಈ ಸಭೆಯಲ್ಲಿ ಅಧಿಕಾರಿಗಳು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದರು. ಇನ್ನೂ ಕೆಲವರು ಆರಾಮಾಗಿ ತಲೆ ಕೆಳಗೆ ಹಾಕ್ಕೊಂಡು ಮಾತನಾಡ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಔರಾದ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಭೆ ನಡೀತಾ ಇತ್ತು. ಈ ಮೀಟಿಂಗ್ನಲ್ಲಿ ಜನರ ಕುಂದು ಕೊರತೆಗಳನ್ನು ಆಲಿಸಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತು. ತಾಲೂಕಿನ ಅಭಿವೃದ್ಧಿ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಇಲ್ಲಿ ಚರ್ಚೆ ಆಗಿದ್ದು ತಮ್ಮ ಪರ್ಸನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಮನೆಯಲ್ಲಿ ಏನು ಮಾಡಬೇಕು, ಏನಿಲ್ಲ, ಏನು ಕಡಿಮೆ ಆಗಿದೆ, ಮನೆಗೆ ಯಾವ ರೇಷನ್ ತೆಗೆದುಕೊಂಡು ಹೋಗಬೇಕು, ಮನೆಯಲ್ಲಿ ಏನು ಮೆಸೇಜ್ ಕಳಿಸಿದ್ದಾರೆ, ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತುಂಬ ಬ್ಯುಸಿಯಾಗಿದ್ದರು. ಚಾಟಿಂಗು, ರೀಲ್ಸ್ಗಳನ್ನು ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು. ಇದಕ್ಕೆ ಈ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಒಂದು ಮೀಟಿಂಗು, ಇದರ ಜೊತೆಗೆ ತಿಂಡಿ, ಕಾಫಿ, ವಾಟರ್ ಬಾಟಲ್ಲು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿತ್ತು. ಇದರ ಜೊತೆಗೆ ಈ ಸಭೆಗೆ ಬರೋದಕ್ಕೆ ಅಂತ ಬಿಟ್ಟಿ ಪೆಟ್ರೋಲ್ ಬೇರೆ, ಅದು ಕೂಡ ಇವರಿಗೆ ಉಚಿತವಾಗಿ ಸಿಗುತ್ತೆ. ಇಲ್ಲಿ ಬಂದು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿರುವಂಥವರು ಒಬ್ಬರು ನಿದ್ದೆಗಣ್ಣಲ್ಲಿ ತೂಗಡಿಸ್ತಾ ಇದ್ದರೆ, ಮತ್ತೊಬ್ಬರು ಮೊಬೈಲ್ನಲ್ಲಿ ಚಾಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ. ಇನ್ನೂ ಕೆಲವರು ಮೊಬೈಲ್ನಲ್ಲಿ ಸಭೆ ನಡೀತಾ ಇರಬೇಕಾದ್ರೆ ಮೊಬೈಲ್ನಲ್ಲಿ ಮಾತನಾಡ್ತಾ ಇರುವಂಥದ್ದು ಕೂಡ ಕಂಡು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಔರಾದ್ ತಾಲೂಕು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾಗಿತ್ತು. ಜನರ ಕುಂದು ಕೊರತೆಗಳು ಏನು ಅನ್ನುವಂಥದ್ದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಕೆಡಿಪಿ ಮೀಟಿಂಗ್ನಲ್ಲಿ ತಮ್ಮ ಪರ್ಸನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚಾಟಿಂಗು, ಮಗದೊಂದು ರೀಲ್ಸ್ನಲ್ಲಿ ಬ್ಯುಸಿಯಾಗಿರುವಂಥದ್ದು ಕಂಡು ಬಂತು. ಅಧಿಕಾರಿಗಳ ಮೇಲೆ ಪ್ರಭು ಚವ್ಹಾಣ್ ಅವರಿಗೆ ಹಿಡಿತಾ ಇಲ್ವಾ? ಅಧಿಕಾರಿಗಳಿಗೆ ಚಾಟಿ ಬೀಸುವಂತಹ ಕೆಲಸ ಮಾಡಲಿಲ್ವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಔರಾದ್ ತಾಲೂಕಾ ಮಟ್ಟದ ಕೆಡಿಪಿ ಸಭೆ ನಡೀತಾ ಇತ್ತು. ಈ ಕೆಡಿಪಿ ಸಭೆಯಲ್ಲಿ ಔರಾದ್ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಸಹ ಭಾಗಿಯಾಗಿದ್ರು. ಅನೇಕ ತಾಲೂಕಾ ಮಟ್ಟದ ತಹಸೀಲ್ದಾರ್ ಹಿಡಿದು ಅನೇಕ ಅಧಿಕಾರಿಗಳು ಸಹ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಸಭೆಯ ಉದ್ದೇಶ ಏನಂದ್ರೆ, ಔರಾದ್ ತಾಲೂಕಿನಲ್ಲಿರುವಂತಹ ಕುಂದುಕೊರತೆಗಳು, ಸಮಸ್ಯೆಗಳು, ಜನರು ಯಾವ ರೀತಿಯ ಕಷ್ಟದಲ್ಲಿದ್ದಾರೆ, ಅದಾಗಬೇಕಾಗಿರುವಂತಹ ಕೆಲಸಗಳೇನು ಮತ್ತು ಪಂಚಾಯತ್ ಲೆವೆಲ್ ಅಲ್ಲಿ ಯಾವ ರೀತಿಯ ಕೆಲಸಗಳಿವೆ, ಇವೆಲ್ಲವನ್ನ ಕುರಿತು ಪ್ರಭು ಚವ್ಹಾಣ್ ಅವರು ಸಹ ಇಲ್ಲಿ ಅಧಿಕಾರಿಗಳನ್ನ ಸಭೆಯನ್ನ ಕರೆದಿದ್ರು. ಆದ್ರೆ ಈ ಸಭೆಯಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ಮಾಡುವಂತ ವಿಡಿಯೋ ತುಣುಕುಗಳು ಸಹ ಸಾಕಷ್ಟು ನಮ್ಮ TV5 ಕೂಡ ಲಭ್ಯವಾಗಿದೆ. ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಮೊಬೈಲ್ ನೋಡೋದಾಗಿರ್ಬೋದು, ಕೆಲವೊಂದಿಷ್ಟು ಜನ ಚಾಟಿಂಗ್ ಮಾಡೋದಾಗಿರ್ಬೋದು, ಇನ್ನು ಕೆಲವೊಂದಿಷ್ಟು ಜನ ಅಲ್ಲಿ ಏನು ಕೆಲಸ ಮಾಡುವಂತ ಅಧಿಕಾರಿಗಳು ರೀಲ್ಸ್ ಅನ್ನ ನೋಡ್ತಾ ಇದ್ರು. ಇದೆಲ್ಲವನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದಿರುವಂತಹ ಈ ಕೆಡಿಪಿ ಸಭೆಯೇನೋ ಅಥವಾ ಇವ್ರಿಗೆ ಏನಾದ್ರೂ ಊಟ ತಿಂಡಿ ಕೊಟ್ಟು ಇಲ್ಲಿ ಅವ್ರಿಗೆ ಏನಾದ್ರು ಟೈಮ್ ಪಾಸ್ ಮಾಡ್ಲಿಕ್ಕೆ ಕರೆತಂದ್ರ ಅನ್ನುವಂತ ಮಾತೀಗ ಸಾರ್ವಜನಿಕರ ವಲಯದಲ್ಲಿ ಸಹ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಈ ಕೆಡಿಪಿ ಸಭೆಯಲ್ಲಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚರ್ಚೆ ಆಗ್ಬೇಕಾಯ್ತು. ಆದ್ರೆ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಕುರಿತು ಚರ್ಚೆಗಳನ್ನ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಆಲಿಸ್ತಾ ಇಲ್ಲ. ಮೊಬೈಲ್ ನಲ್ಲಿ ಟೈಮ್ ಪಾಸ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಸಹ ಇವರ ನಡೆಗೆ ಹಿಡಿಶಾಪವನ್ನು ಹಾಕ್ತಾ ಇದಾರೆ. ಈ ಸುದ್ದಿ ಬರ್ತಾ ಇದ್ದ ಹಾಗ್ಲೇ ಔರಾದ್ ಶಾಸಕರು ಸಹ ಗಮನಿಸಬೇಕಾಗತ್ತೆ. ಇವರು ಈ ರೀತಿಯಾಗಿ ಈ ಮೊಬೈಲ್ ನಲ್ಲಿ ಯಾರ್ಯಾರು ಈ ವಿಡಿಯೋ ತುಣುಕುಗಳಲ್ಲಿ ಮಾಡ್ತಾ ಇದ್ರೋ ಅವ್ರ ವಿರುದ್ಧವಾದಂತ ಸೂಕ್ತ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಒತ್ತಾಯನ ಕೂಡ ಮಾಡ್ತಾ ಇದ್ರೆ. ನಿಜಕ್ಕೂ ಕೆಡಿಪಿ ಸಭೆ ಅಂದ್ರೆ ಜನರ ಸಮಸ್ಯೆ, ಆಗುವಂತ ಕೊರತೆಗಳು ಮತ್ತು ಅಭಿವೃದ್ಧಿ ಆಗಿರ್ಬೋದು, ಯೋಜನೆಗಳನ್ನ ಚರ್ಚೆ ಮಾಡ್ಬೇಕಾಗಿತ್ತು ಹೊರತಾಗಿ ಈ ರೀತಿಯಾದ ಅಧಿಕಾರಿಗಳ ನಿರ್ಲಕ್ಷ್ಯ ನಿಜಕ್ಕೂ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಟೀಚರ್ ಇಲ್ಲ, ಟೀಚರ್ ಇದೆ, ಮಕ್ಕಳಿಲ್ಲ. ಈ ಒಂದು